ಹನೂರಲ್ಲಿ ನಡೆದಂತ ಬೇಟೆಗಾರರ ಎನ್ಕೌಂಟರ್ ಕೇಸಿಗೆ ಸಂಬಂಧಿಸಿದಂತೆ ತನಿಖಾ ವರದಿ ಇವತ್ತು ಸಬ್ಮಿಟ್ ಆಗುತ್ತೆ. ಇದರ ಮಧ್ಯೆ ಆ ದಿನ ಏನಾಯಿತು? 15ನೇ ತಾರೀಕು ಮುಂಜಾನೆ ಎನ್ಕೌಂಟರ್ ಸ್ಥಳದಿಂದ ಸುವರ್ಣ ನ್ಯೂಸ್ ಪ್ರತ್ಯಕ್ಷ ವರದಿ ಮಾಡಿದೆ. ದಟ್ಟ ಅರಣ್ಯದಲ್ಲಿ ಕಾಲುದಾರಿ ಮೂಲಕ ಗುಡ್ಡ ಏರಿದ್ರು ಸಿಬ್ಬಂದಿ. ಮುಂಜಾನೆ 5 ಗಂಟೆ ಹೊತ್ತಿಗೆ ಗುಡ್ಡದ ಮೇಲಿನಿಂದ ಅರಣ್ಯ ಇಲಾಖೆ ಸಿಬ್ಬಂದಿ ಮೇಲೆ ದಾಳಿ ಮಾಡುವಂತ ಪ್ರಯತ್ನ ಆಗಿದೆ. ಈ ವೇಳೆ ಎನ್ಕೌಂಟರ್ ಆಗಿದೆ. ಈ ಸ್ಥಳದಿಂದ ಸುವರ್ಣ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಮಾಡಿದೆ, ಪ್ರತ್ಯಕ್ಷ ವರದಿಯನ್ನು ಮಾಡಿದೆ. ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಅನ್ನು ನೋಡ್ತಾ ಇದ್ದೀರಿ ನೀವು. ಇದು ಆ ಶಾಗ್ಯ ಅರಣ್ಯ ಪ್ರದೇಶ ಏನಿದೆ ಅಲ್ಲಿನ ವಿಡಿಯೋ. ಇದು ಎನ್ಕೌಂಟರ್ ಆದಂತ ಜಾಗ. ಇದು ಏನಾಗಿತ್ತು ಅವತ್ತು, ಇದರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇರೋದು. ಮುಂಜಾನೆ ಹೊತ್ತು ಬೇಟೆಗಾರರು ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು. ಅವರ ಬಂದೂಕು, ನಾಡ ಬಂದೂಕನ್ನು ಬಳಸಿ ನಮ್ಮ ಮೇಲೆ ಫೈರ್ ಮಾಡುವಂತ ಪ್ರಯತ್ನ ಮಾಡಿದ್ರು. ಬೆಂಕಿಯ ಕಿಡಿ ಕಾಣಿಸ್ತಾ ಇತ್ತು. ಅದನ್ನ ಗುರಿಯಾಗಿರಿಸಿ ನಾವು ಪ್ರತಿದಾಳಿಯನ್ನ ಮಾಡಿದ್ವಿ. ಆ ವೇಳೆ 3 ಗಾಯಗೊಂಡ್ರು, 2 ಸ್ಥಳದಲ್ಲೇ ಸತ್ರು, ಮತ್ತೊಬ್ಬನನ್ನ ಆಸ್ಪತ್ರೆ ಕರ್ಕೊಂಡು ಬರೋ ಸಂದರ್ಭದಲ್ಲಿ ಆತ ಕೂಡ ಮೃತಪಟ್ಟಿದ್ದಾನೆ ಅಂತ ಅರಣ್ಯ ಇಲಾಖೆ ಹೇಳಿದೆ. ನಾವು ಸ್ಲೈಡ್ ಆಕ್ಷನ್ ಗನ್ ಅನ್ನ ಬಳಸಿದ ಕಾರಣಕ್ಕಾಗಿ ಪ್ರಿಸೈಸ್ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಚದುರಿದಂತೆ ಫೈರ್ ಆಗಿತ್ತು. ಅದರಿಂದಾಗಿ 3 ಜನ ಮೃತಪಟ್ಟಿದ್ದಾರೆ. ಇದು ಅರಣ್ಯ ಇಲಾಖೆ ಕೊಟ್ಟಿರುವಂತ ಸ್ಪಷ್ಟನೆ. ಮತ್ತವರು ಬೇಟೆಗಾರರು, ಅವರ ಬಳಿ ವನ್ಯಜೀವಿಯೊಂದರ ಮಾಂಸ ಇತ್ತು ಮತ್ತು ಅವರ ಒಳ ಉಡುಪಿನಲ್ಲಿ ನಾಡ ಬಂದೂಕಿಗೆ ಬಳಸುವಂತ ಪ್ರೈಮರ್ಗಳು ಸಿಕ್ಕಿದ್ವು. ಸೊ ಇದೆಲ್ಲವೂ ಕೂಡ ಅವರು ಬೇಟೆಗಾರರು ಅನ್ನೋದಕ್ಕೆ ಸಾಕ್ಷಿ ಅಂತ ಅರಣ್ಯ ಇಲಾಖೆ ಹೇಳಿತ್ತು. ಸ್ಥಳದ ದೃಶ್ಯ ಇದು. ಇದೇ ಜಾಗದಲ್ಲಿ ಎನ್ಕೌಂಟರ್ ಆಗಿರೋದು. ಆಗಸ್ಟ್ 15ರ ಮುಂಜಾನೆ 5 ಗಂಟೆ ಸುಮಾರಿಗೆ ಕಾವೇರಿ ವನ್ಯಧಾಮದಲ್ಲಿ ನಡೆದಂತಹ ಬೇಟೆಗಾರರ ಶೂಟೌಟ್ ಪ್ರಕರಣ ಏನಿದೆ, ಆ ಪ್ರಕರಣದ ಒಂದು ರೀತಿಯಲ್ಲಿ ಪ್ರಮುಖ ಕಾರ್ಯಸ್ಥಾನ ಈ ಒಂದು ಸ್ಥಳ ಅಂತಾನೆ ಕೂಡ ಹೇಳ್ಬೋದು. ನೀವೀಗ ಗಮನಿಸ್ಬೋದು, ನಾನೀಗ ಇರ್ತಕ್ಕಂಥದ್ದು ಕಾವೇರಿ ವನ್ಯಧಾಮದಲ್ಲಿ ಇರ್ತಕ್ಕಂತಹ ಒಳೆಮುರಿದ ಹಟ್ಟಿ ಏನು ವನ್ಯಜೀವಿ ರಕ್ಷಣಾ ಶಿಬಿರ ಏನಿದೆ, ಶಿಬಿರದ ಮುಂಭಾಗದಲ್ಲಿದ್ದೀನಿ. ಅಂದ್ರೆ ಆಗಸ್ಟ್ 14ರ ರಾತ್ರಿ 8 ಗಂಟೆಗೆ ಅರಣ್ಯ ಪ್ರದೇಶಕ್ಕೆ ಬೇಟೆಗಾರರು ಬರ್ತಾ ಇದ್ದಾರೆ ಅನ್ನೋ ಒಂದು ಸುಳಿವು ಸಿಗುವಂಥದ್ದು ಈ ಒಂದು ಶಿಬಿರ ಏನಿದೆ, ಈ ಶಿಬಿರದ ವೈರ್ಲೆಸ್ ಇಂದ. ಇದು ಕರ್ನಾಟಕ ಮತ್ತೆ ತಮಿಳುನಾಡು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ನಾವಿಲ್ಲಿ ಗಮನಿಸಬಹುದು, ಏನ್ ಕಾವೇರಿಯ ಹೊಳೆ ಏನಿದೆ, ಹೊಳೆಯ ಮುಂಭಾಗದಲ್ಲಿ ಇರ್ತಕ್ಕಂಥದ್ದು. ಈಗ ಕಾವೇರಿ ಹೊಳೆ ಹರಿತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಕಾವೇರಿ ನದಿಯಿಂದ ಆ ಭಾಗದಲ್ಲಿ ಇರ್ತಕ್ಕಂತಹ ಬೆಟ್ಟಗಳ ಸಾಲು ಏನಿದೆ ಅದು ತಮಿಳುನಾಡು ರಾಜ್ಯಕ್ಕೆ ಸೇರಿದಂಥದ್ದು. ಇನ್ನು ಕಾವೇರಿ ನದಿಯಿಂದ ಈ ಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ಭೂಪ್ರದೇಶ ಏನಿದೆ ಅದು ಕರ್ನಾಟಕ ರಾಜ್ಯಕ್ಕೆ ಸೇರಿದಂಥದ್ದು. ಈಗ ನಾವು ಈ ಒಂದು ಎನ್ಕೌಂಟರ್ಗೆ ಸಾಕ್ಷಿಯಾಗಿರ್ತಕ್ಕಂತಹ ಕಾವೇರಿ ವನ್ಯಧಾಮ ಏನ್ ಹೇಳ್ತೀವಿ, ವನ್ಯಧಾಮಕ್ಕೆ ಸೇರಿದಂಥ ಈ ವಿಶಾಲವಾದಂಥ ಅರಣ್ಯ. ಈ ಒಂದು ಕ್ಯಾಂಪ್ ಏನಿರುತ್ತೆ, ಕ್ಯಾಂಪ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳು ಮೊದಲಿಗೆ ಈ ಕಾವೇರಿ ವನ್ಯಧಾಮದ ಒಳಗೆ ರಾತ್ರಿ ವೇಳೆಯಲ್ಲಿ ಮನುಷ್ಯರ ಸಂಚಾರ ಆಗ್ತಾ ಇರ್ತಕ್ಕಂಥದ್ದನ್ನ ಮೊದಲು ಪತ್ತೆ ಹಚ್ತಾರೆ. ಈ ಕ್ಯಾಂಪ್ನಲ್ಲಿ ಇದ್ದಂತಹ 3 ಸಿಬ್ಬಂದಿಗಳೇನಿರ್ತಾರೆ, ಆ ಸಿಬ್ಬಂದಿಗಳು ವೈರ್ಲೆಸ್ನ ಮೂಲಕವಾಗಿ ಅರಣ್ಯ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಇದರಿಂದಾಗಿಯೇ ಕೂಡ ಆ ಒಂದು ಬೇಟೆಯನ್ನ ಆಡ್ಲಿಕ್ಕೆ ರಾತ್ರಿ ವೇಳೆ ಬಂದಂತಹ 4 ಗುಂಪೇನಿತ್ತು ಅವರನ್ನ ಎನ್ಕೌಂಟರ್ ಮಾಡಲಿಕ್ಕೆ ಅಂದ್ರೆ ಹಿಡಿಯುವಂತ ಪ್ರಯತ್ನವನ್ನ ಅರಣ್ಯ ಸಿಬ್ಬಂದಿಗಳು ಮಾಡಿದ್ರು. ಈ ಒಂದು ಹಿಡಿಯುವಂತ ಪ್ರಕ್ರಿಯೆಯಲ್ಲಿ 3 ಶೂಟೌಟ್ ಆಗುತ್ತೆ, ಒಬ್ಬ ಮಿಸ್ ಆಗ್ತಾನೆ. ಇದರಿಂದ ಕುಪಿತರಾಗಿರ್ತಕ್ಕಂತಹ ಆ ಒಂದು ಗ್ರಾಮಸ್ಥರು, ಸ್ಥಳೀಯರೇನಿದ್ದಾರೆ, ಸ್ಥಳೀಯರು ಈ ಒಂದು ಬೇಸ್ ಕ್ಯಾಂಪ್ ಅನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿರ್ತಕ್ಕಂಥದ್ದು. ಅಂದ್ರೆ ಜಿಲಿಟನ್ನ ಹಾಕಿ ಸಂಪೂರ್ಣವಾಗಿ ಬ್ಲಾಸ್ಟ್ ಮಾಡಿರ್ತಕ್ಕಂಥದ್ದು. ನೀವು ಗಮನಿಸಬಹುದು, ಇಡೀ ಕಟ್ಟಡ ಸಂಪೂರ್ಣವಾಗಿ ಧ್ವಂಸ ಆಗಿದೆ. ನೆಲಮಹಳಿಗೆಯಲ್ಲೇ ಕೂಡ ಜಿಲಿಟಿನ್ ಹಾಕಿ ಸ್ಫೋಟವನ್ನ ಮಾಡಿದ್ದಾರೆ. ಇನ್ನು ಸ್ಫೋಟದ ತೀವ್ರತೆಗೆ ಇಡೀ ಗೋಡೆ, ಬಾಗಿಲುಗಳು, ನೆಲ ಹಾಸು ಮತ್ತೆ ಮೇಲ್ಚಾವಣಿ ಏನಿದೆ, ಮೇಲ್ಚಾವಣಿಯು ಕೂಡ ಎಲ್ಲ ಕುಸ್ತು ಬಿದ್ದಿರ್ತಕ್ಕಂಥದ್ದು. ಯಾಕಾಗಿ ಮಾಡಿದ್ರು ಅನ್ನೋದ್ರು ಕೂಡ ಇಲ್ಲಿ ಗಮನಿಸಬಹುದು. ಈ ಒಳಭಾಗದಲ್ಲಿ ಕೇವಲ ಜಿಲಿಟಿನ್ ಅಷ್ಟೇ ಅಲ್ಲ, ಎಲ್ಲವನ್ನೂ ಬೆಂಕಿ ಹಾಕಿರ್ತಕ್ಕಂಥದ್ದು. ಇಲ್ಲಿರ್ತಕ್ಕಂತಹ ಎಲೆಕ್ಟ್ರಿಕ್ ವಸ್ತುಗಳನ್ನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅಂದ್ರೆ ಈ ಒಂದು ಕ್ಯಾಂಪ್ನಲ್ಲಿ ಒಟ್ಟು 3 ಜನ ಸಿಬ್ಬಂದಿಗಳು ಕೆಲಸವನ್ನ ಮಾಡ್ತಾರೆ. ನೀವು ಬಲಭಾಗದ ದೃಶ್ಯಾವಳಿಗಳು ಈಗೇನೋ ಎಲೆಕ್ಟ್ರಿಕ್ ಪರಿಕರಗಳೇನು ಸುಟ್ಟೋಗಿವೆ, ಆ ಸುಟ್ಟೋಗಿರೋದನ್ನ ನೋಡ್ತಾ ಇದ್ರೆ ಅಲ್ಲಿ ಮುಂದೆ ಇರತಕ್ಕಂಥದ್ದು ಬ್ಯಾಟ್ರಿ ಮತ್ತೆ ವೈರ್ಲೆಸ್ ನ ಪರಿಕರಗಳು. ಅದೇ ರೀತಿಯಾಗಿ ಇನ್ನು ಸ್ವಲ್ಪ ಮುಂದುವರೆದು ನಾವು ಹೋಗೋದಾದ್ರೆ ಇಲ್ಲಿ ಹೇಳ್ತೀನಿ, ಇಲ್ಲಿ ಎಡಭಾಗದಲ್ಲಿ ಕಾಣಿಸುತ್ತೆ ವೈರ್ಲೆಸ್ ನ ಮೆಸೆಂಜರ್ ನ ಸಂಪೂರ್ಣ ಪರಿಕರಗಳೇನಿದೆಯೋ ಆ ಎಲ್ಲ ಪರಿಕರಗಳು ಕೂಡ ಇಲ್ಲಿ ಇಟ್ಟಿರ್ತಾರೆ. ಅಂದ್ರೆ ಇಲ್ಲಿಂದನೇ ಕೂಡ ಅರಣ್ಯ ಅಧಿಕಾರಿಗಳಿಗೆ, ಅದು ಕೇಂದ್ರ ಸ್ಥಾನ ಏನಿರುತ್ತೆ,
ಕೇಂದ್ರ ಸ್ಥಾನಕ್ಕೆ, ಕಾವೇರಿ ವನ್ಯಧಾಮದ ಕೇಂದ್ರ ಸ್ಥಾನ ಏನಿರುತ್ತೆ ಆ ಕೇಂದ್ರ ಸ್ಥಾನಕ್ಕೆ ರಾತ್ರಿ ವೇಳೆಯಲ್ಲಿ ಜನಗಳೆಲ್ಲ ಯಾರೆಲ್ಲ ಓಡಾಟವನ್ನು ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಬೇಸ್ ಕ್ಯಾಂಪ್ನಲ್ಲಿ 2 ಜನರೇಟರ್ಗಳನ್ನು ಬಳಸಿದ್ರು. ಯಾಕಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ 3 ಸಿಬ್ಬಂದಿಗಳೇನಿರ್ತಾರೆ ಅವ್ರಿಗೆ ರಾತ್ರಿ ವೇಳೆಯೂ ಕೂಡ ನಿರಂತರವಾಗಿ ವಿದ್ಯುತ್ನ ಅವಶ್ಯಕತೆ ಇರುತ್ತೆ. ಆ ಒಂದು ಜನರೇಟರ್ಗಳೇನಿದ್ವು ಆ ಜನರೇಟರ್ಗಳನ್ನು ಕೂಡ ಈಗ ಅವರು ಸಂಪೂರ್ಣವಾಗಿ ಸುಟ್ಟು ಹಾಕಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಈ ಒಂದು ಕ್ಯಾಂಪ್ನಲ್ಲಿ ಕೊಟ್ಟಂತ ಮಾಹಿತಿಯಿಂದಾಗಿಯೇ ಕೂಡ ನಮ್ಮವರ ಸಾವಾಯಿತು ಅನ್ನುವಂಥ ಆಕ್ರೋಶವನ್ನ ಮನಸ್ಸಲ್ಲಿ ಇಟ್ಕೊಂಡಂತಹ ಸ್ಥಳೀಯರೇನಿದ್ರು ಅವರು ಇಡೀ ಕ್ಯಾಂಪನ್ನು ಜಿಲಿಟಿನ್ ಹಾಕಿ ಈ ಕ್ಯಾಂಪ್ನ ಕಟ್ಟಡ ಏನಿದೆ ಜಿಲಿಟಿನ್ ಕಡ್ಡಿಗಳಿಂದ ಸ್ಫೋಟ ಮಾಡಿರ್ತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಉಳಿದಂತೆ ಸಿಬ್ಬಂದಿಗಳು ಇಲ್ಲಿ ಇರಲಿಲ್ಲ, ಹಾಗಾಗಿ ಯಾವುದೇ ರೀತಿಯಾದ ಪ್ರಾಣಾಪಾಯ ಆಗಿಲ್ಲ ಅನ್ನುವಂಥದ್ದು ಒಂದಷ್ಟು ಸಮಾಧಾನ ಪಟ್ಕೊಳ್ಳುವಂಥ ವಿಚಾರ ಆಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಪುಟ್ಟರಾಜು ಜೊತೆ ಮಧು ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಚಾಮರಾಜನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.